ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರೆಬಲ್ಸ್ ಟೀಮ್ ಜಸ್ಟ್ ಒಂದು ಪಕ್ಷಕ್ಕೆ ಸೀಮಿತನ ಅಲ್ಲ, ಕಾಂಗ್ರೆಸ್ನಲ್ಲೂ ರೆಬಲ್ಸ್ ಟೀಮ್ ಇದೆ, ಬಿಜೆಪಿಯಲ್ಲೂ ಕೂಡ ರೆಬಲ್ಸ್ ಟೀಮ್ ಇದೆ. ಹಾಗಾದ್ರೆ ಯಾವ ರೆಬಲ್ಸ್ ಟೀಮ್ಗೆ ಸಂಬಂಧಪಟ್ಟಂತಹ ಸ್ಟೋರಿಯನ್ನ ಗ್ಯಾರಂಟಿ ನ್ಯೂಸ್ ಇವತ್ತು ಬ್ರೇಕ್ ಮಾಡ್ತಾ ಇದೆ. ಅವರಿಂದ ಪಕ್ಷಕ್ಕೆ ಆಗ್ತಾ ಇರುವಂತಹ ಸಮಸ್ಯೆ ಏನು, ಏನ್ ಬೆಳವಣಿಗೆ ಆಗ್ತಾ ಇದೆ, ಆ ಕುರಿತ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ರಾಜ್ಯದಲ್ಲಿ ಮತ್ತೆ ಶುರುವಾಗ್ಬಿಡುತ್ತಾ ಪಕ್ಷಾಂತರ ಪರ್ವ ಅನ್ನೋದು ಕುತೂಹಲ. ಅಂದು ಕೈ ಕೊಟ್ಟವರ ಒಲವು ಇವತ್ತು ಯಾರ ಕಡೆಗಿದೆ? ಪಕ್ಷ ನಿಷ್ಠೆ ತೋರಿಸ್ತೀವಿ ಅಂದವರೆಲ್ಲ ನಿಷ್ಠೆ ಮರೆತು ಬೇರೆ ಪಕ್ಷಕ್ಕೆ ಜೈಕಾರ ಹಾಕದವರಿದ್ದಾರೆ. ಹಂಗಾಗಿ ಈಗ ಅವರ ಒಲವು ಯಾವ ಕಡೆಗೆ, ಯಾರ ಮೇಲೆ ಸಿಟ್ಟು ಅಂತ ಆಲೋಚನೆ ಬಂದಿದ್ದಾದ್ರೂ ಯಾಕೆ, ಯಾರಿಗ್ ಬಂದಿದೆ? ಇದು ರಾಜ್ಯ ರಾಜಕಾರಣದ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ರಾಜ್ಯದಲ್ಲಿ ಮತ್ತೆ ಪಕ್ಷಾಂತರ ಪರ್ವ ನಡೆಯಬಹುದು. ಶುರು ಆದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಅವತ್ತು ಕೈಗೆ ಕೈ ಕೊಟ್ಟವರು ಬಿಜೆಪಿಗೆ ಜೈಕಾರ ಹಾಕಿದವರ ಒಲವು ಯಾವ ಕಡೆಗೆ ಅನ್ನೋದು ಪ್ರಶ್ನೆ. ಕಮಲ ಬಿಸಾಕಿ ತನೆ ಹಿಡಿಯೋದಕ್ಕೆ ಕೆಲವರು ಮುಂದಾಗ್ತಿದ್ದಾರಾ, ಅಥವಾ ಅಗೇನ್ ಮರಳಿ ಗೂಡಿಗೆ ಅನ್ನುವಂತಹ ಮನಸ್ಥಿತಿಗೆ ಬಂದಿದ್ದಾರಾ ಕೆಲ ನಾಯಕರು? ಇದು ಪ್ರಶ್ನೆ. ಆ ಕುರಿತ ಡೀಟೇಲ್ಸ್ ಇದು. ರಾಜ್ಯ ಬಿಜೆಪಿಯಲ್ಲಿ ತಣ್ಣಗಾಗ್ತಾ ಇಲ್ಲ ರೆಬಲ್ ಸಿಟ್ಟು. ಯಾಕೆ, ಏನಾಗ್ತಾ ಇದೆ ಪಕ್ಷದಲ್ಲಿ? ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಬದಲಾವಣೆಗೆ ಪಟ್ಟು ಹಿಡಿತಾ ಇದೆ ರೆಬಲ್ಸ್ ಬಣ. ಹೈಕಮಾಂಡ್ ಭೇಟಿಯಾಗಿ ಹಲವು ಬಾರಿ ಚರ್ಚೆ ಮಾಡಿದ್ದಾರಂತೆ ರೆಬಲ್ಸ್ ಬಣದವರು. ಬಿಜೆಪಿಯಲ್ಲಿ ತಮಗೆ ಸರಿಯಾದ ಮಾನ್ಯತೆ ಸಿಗ್ತಾ ಇಲ್ಲ, ಆ ಕಾರಣಕ್ಕೆ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಬೇಕು. ಹೊಸ ಹೆಜ್ಜೆ ಇಡೋದಕ್ಕೆ ರೆಬಲ್ಸ್ ಲೀಡರ್ಸ್ ಪ್ಲಾನ್ ರೂಪಿಸಿದ್ದಾರೆ ಎನ್ನುವುದರ ಡೀಟೇಲ್ಸ್ ಇದು. ಬಿಜೆಪಿ ತೊರೆದು ಜೆಡಿಎಸ್ ಸೇರೋದಕ್ಕೆ ರೆಬಲ್ಸ್ ಒಲವು ತೋರ್ತಿದ್ದಾರಂತೆ. ಬಂದ ದಾರಿಗೆ ಸುಂಕ ಇಲ್ಲ ಅನ್ನೋ ರೀತಿಯಲ್ಲಿ ವಾಪಸ್ ಪಕ್ಷಕ್ಕೂ ಹೋಗಕ್ಕಾಗಲ್ಲ, ಮರಳಿ ಗೂಡಿಗೂ ಸೇರಕ್ಕಾಗಲ್ಲ. ಬದಲಾಗಿ ಮತ್ತೊಂದು ಪಕ್ಷ ಆಯ್ಕೆ ಮಾಡ್ಕೋಬೇಕು ಅಂದ್ರೆ ಅಗೇನ್ ಪ್ರಾದೇಶಿಕ ಪಕ್ಷ, ಅದು ಜೆಡಿಎಸ್ ಸೇರೋದಕ್ಕೆ ಕೆಲವರು ಮನಸ್ಸು ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಬಿಜೆಪಿ ಪಾಳೆಯದಲ್ಲಿ ನೀವು ರೆಬಲ್ಸ್ ಬಣದವರು ಏನೇ ತಿಪ್ಪರ್ಲಾಗ ಹಾಕಿದ್ರು ಕೂಡ, ಅಂದ್ರೆ ಬಿಜೆಪಿ ಹೈಕಮಾಂಡ್ ಮೇಲೆ ಒತ್ತಡ ತರುವಂತಹ ಪ್ರಯತ್ನ ಆದ್ರೂ ಕೂಡ ಇವರ ಬೇಡಿಕೆಗಳಿಗೆ ಮಣೆ ಹಾಕ್ತಾ ಇಲ್ಲ ಪಕ್ಷ ಅಂತ. ಕಾರಣ ಇಷ್ಟೇ, ಪಕ್ಷಕ್ಕೆ ಅನಿವಾರ್ಯ ಇರೋದು ಯಡಿಯೂರಪ್ಪನವರ ಫ್ಯಾಮಿಲಿ. ಬದಲಾಗಿ ಈಗ ಅಟ್ ಪ್ರೆಸೆಂಟ್ ನೀವು ನೋಡಿದ್ರೆ ವಿಜಯೇಂದ್ರ ಅವರು ಅನಿವಾರ್ಯ ಪಕ್ಷಕ್ಕೆ ಅಂತ. ಇವ್ರ ಮಾತನ್ನ ಕೇಳಿ ವಿಜಯೇಂದ್ರ ಅವರನ್ನ ಕೆಳಗಿಳಿಸಿ ಇನ್ಯಾರಿಗೋ ಮಣೆ ಹಾಕುವಂತಹ ಪರಿಸ್ಥಿತಿಯಲ್ಲಿ, ಮನಸ್ಥಿತಿಯಲ್ಲಿ ಬಿಜೆಪಿ ಹೈಕಮಾಂಡ್ ಇಲ್ಲ. ಹಂಗಾಗಿ ಒಂದ್ ಕಡೆ ಹೈಕಮಾಂಡ್ ಮಟ್ಟದಲ್ಲೂ ಮನ್ನಣೆ ಸಿಗ್ತಾ ಇಲ್ಲ, ರಾಜ್ಯದಲ್ಲೂ ಕೂಡ ಪಕ್ಷದಲ್ಲಿ ರಾಜ್ಯಾಧ್ಯಕ್ಷರಿಂದ ನಮಗೆ ಬೆಲೆ ಇಲ್ದಂಗಾಗಿದೆ. ಹಂಗಾಗಿ ನಮ್ ದಾರಿ ನಾವು ನೋಡ್ಕೊಳ್ಳೋಣ ಅಂತ ಕೆಲವರು ಅಗೇನ್ ಈ ಕಡೆ ಜೆಡಿಎಸ್ ಕಡೆಗೆ ಮುಖ ಮಾಡಬೇಕು ಅನ್ನುವಂತಹ ನಿರ್ಧಾರಕ್ಕೆ ಬಂದಿದ್ದಾರಂತೆ. 2028ರ ವಿಧಾನಸಭೆ ಚುನಾವಣೆ ಬರೋ ಹೊತ್ತಿಗೆ ಮೇಜರ್ ಬೆಳವಣಿಗೆಗಳಾಗಬಹುದು. ಆಗ ಒಂದು ಹಂತಕ್ಕೆ ಡಿಸೈಡ್ ಮಾಡ್ತಾರೆ ಯಾವ ಪಕ್ಷದಿಂದ ನಾವು ಸ್ಪರ್ಧೆ ಮಾಡಬೇಕು, ಯಾವ ಪಕ್ಷಕ್ಕೆ ನಾವು ಹೋಗಬೇಕು ಅಂತ. ಸೊ ಬಹುತೇಕರು ಜೆಡಿಎಸ್ ಕಡೆಗೆ ವಾಲುವ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ತಾನಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವೀರೇಶ್, ಕೆಲವರು ಕಾಂಗ್ರೆಸ್ ಪಕ್ಷ ಬಿಟ್ಟು ಬಿಜೆಪಿಗೆ ಜೈಕಾರ ಹಾಕಿದವರನ್ನ ನೋಡಿದ್ರಿ. ಮೈತ್ರಿ ಪಾಳ್ಯದಲ್ಲಿ ಮೈತ್ರಿ ಸರ್ಕಾರವನ್ನ ಕೆಳಗಿಳಿಸಿ ಅತಿ ದೊಡ್ಡ ಹೈಡ್ರಾಮಾಗೆ ಇಡೀ ರಾಜ್ಯ ಸಾಕ್ಷಿಯಾಗಿದ್ದನ್ನ ಗಮನಿಸಿದ್ವಿ. ಬಟ್ ಈಗ ಬಿಜೆಪಿಗೆ ಬಂದ್ರೂ ಕೂಡ ಪಕ್ಷದಲ್ಲಿ ಮಾನ್ಯತೆ ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಮತ್ತೆ ಮನಸ್ಸನ್ನ, ಒಂದು ಕಾಲನ್ನ ಹೊರಗಿಡ್ತಿದ್ದಾರೆ ಪಕ್ಷದಿಂದ ಅಂತ. ಯಾರೆಲ್ಲ ಇದ್ದಾರೆ, ಎಷ್ಟು ಜನ ಇದ್ದಾರೆ, ಇವರ ಬೇಡಿಕೆಗಳೇನು, ಯಾಕೆ ಈ ರೀತಿ ಪಕ್ಷ ಬಿಡುವ ಮನಸ್ಸು ಮಾಡ್ತಿದ್ದಾರೆ ಅಂತ? ಶ್ರುತಿ, ರಾಜಕಾರಣದ ಯಾವತ್ತೂ ಸಹ ನಿಂತ ನೀರಲ್ಲ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ರಾಜಕಾರಣದಲ್ಲಿ ಯಾರೂ ಪರಮ ಶತ್ರುಗಳಲ್ಲ, ಯಾರೂ ಪರಮ ಮಿತ್ರರು ಸಹ ಅಲ್ಲ. ಆ ಹಿನ್ನೆಲೆಯಲ್ಲೇ ಇದೀಗ ಬಿಜೆಪಿಯಿಂದ ರೆಬಲ್ಸ್ ಆಗಿರ್ತಕ್ಕಂಥ ನಾಯಕರುಗಳು ಎಲ್ಲರೂ ಸಹ ರಾಜಕೀಯವಾಗಿ ಪರ್ಯಾಯ ಶಕ್ತಿಯತ್ತ ಚಿಂತನೆಯನ್ನು ಮಾಡ್ತಾ ಇರುವಂಥದ್ದು. ಯಾಕಂತಂದರೆ ಕಾಂಗ್ರೆಸ್ನಿಂದ ಬಂದಿರತಕ್ಕಂಥ ರಮೇಶ್ ಜಾರಕಿಹೊಳಿ ಮರಳಿ ಕಾಂಗ್ರೆಸ್ಗೆ ಬರುವಂಥ ಪರಿಸ್ಥಿತಿ ಇಲ್ಲ. ಬಿಜೆಪಿಯಲ್ಲಿ ಅವರು ಅಲ್ಲೂ ಇಲ್ಲ ಇಲ್ಲೂ ಇಲ್ಲದಂಥ ಪರಿಸ್ಥಿತಿ ಇವತ್ತು ರಮೇಶ್ ಜಾರಕಿಹೊಳಿ ಅವರದ್ದು ಆಗಿರುವಂಥದ್ದು. ಅದೇ ರೀತಿಯಾಗಿ ಕುಮಾರ್ ಬಂಗಾರಪ್ಪ ಅವರು ಸಹ ನೇರವಾಗಿ ಬಿಜೆಪಿಯ ಹೈಕಮಾಂಡ್ ನಾಯಕರುಗಳ ವಿರುದ್ಧವಾಗಿ ಮತ್ತು ರಾಜ್ಯ ನಾಯಕರುಗಳ ವಿರುದ್ಧವಾಗಿ ಮಾತನಾಡ್ತಾ ಇರುವಂಥದ್ದು. ಹೀಗಾಗಿ ಕುಮಾರ್ ಬಂಗಾರಪ್ಪ ಅವರ ಪರಿಸ್ಥಿತಿಯೂ ಸಹ ಬಿಜೆಪಿಯಲ್ಲಿ ಅಷ್ಟೊಂದು ಸರಿಯಾಗಿಲ್ಲ. ಹೀಗಾಗಿ ಬಿಜೆಪಿಯಲ್ಲಿ ರೆಬಲ್ಸ್ ನಾಯಕರುಗಳು ಏನಿದ್ದಾರೆ ಇವರನ್ನ ಜೆಡಿಎಸ್ಗೆ ಸೆಳೆಯಲಿಕ್ಕೆ ದಳಪತಿಗಳು ಈಗ ಒಂದು ಕಡೆ ಪ್ಲಾನ್ ಅನ್ನ ಮಾಡ್ತಾ ಇರುವಂಥದ್ದು. ಕೆಲವು ಭಾಗಗಳಲ್ಲಿ ರೆಬಲ್ಸ್ಗಳು ಅವರದೇ ಆದಂಥ ಪ್ರಾಬಲ್ಯವನ್ನು ಹೊಂದಿರುವಂಥದ್ದು. ಹೀಗಾಗಿ ರೆಬಲ್ಸ್ಗಳು ಒಂದು ವೇಳೆ ಜೆಡಿಎಸ್ಗೆ ಬಂದರೆ ದಳ ಪರಿವಾರ ಮತ್ತಷ್ಟು ಸ್ಟ್ರಾಂಗ್ ಆಗುವಂಥ ಸಾಧ್ಯತೆಗಳು ಇರುವಂಥದ್ದು. ಯಾಕಂತಂದರೆ ಬೆಳಗಾವಿ ಜಿಲ್ಲೆಯಲ್ಲಿ ಈಗಲೂ ಸಹ ಜೆಡಿಎಸ್ಗೆ ಅದರದೇ ಆದಂಥ ಕೆಲವು
ಬುನಾದಿ ಇರುವಂಥದ್ದು. ಹೀಗಾಗಿ ಅಲ್ಲಿ ರಮೇಶ್ ಜಾರಕಿಹೊಳಿ JDSಗೆ ಮತ್ತೆ ಬಂದರೆ ಬೆಳಗಾವಿಯಲ್ಲಿ ಪಕ್ಷ ಸ್ಟ್ರಾಂಗ್ ಆಗುತ್ತೆ ಅನ್ನುವಂಥದ್ದು. ಇನ್ನೊಂದು ಕಡೆ ಶಿವಮೊಗ್ಗದಲ್ಲೂ ಸಹ ಈ ಹಿಂದಿನಿಂದನೂ ಸಹ JDSಗೆ ಅದರದೇ ಆದಂಥ ಹಿನ್ನೆಲೆ ಮತ್ತು ತಳಪಾಯ ಇರುವಂಥದ್ದು. ಹೀಗಾಗಿ ಅಲ್ಲಿ ಕುಮಾರ್ ಬಂಗಾರಪ್ಪ ಅವರು ಬರೋದಾದರೆ ಅಲ್ಲೂ ಸಹ ಶಿವಮೊಗ್ಗದಲ್ಲಿ ಒಂದು ಬೂಸ್ಟ್ ಸಿಗುವಂಥ ಸಾಧ್ಯತೆಗಳು ಇರುವಂಥದ್ದು. ಹೀಗಾಗಿ ರೆಬಲ್ಸ್ ನಾಯಕರುಗಳು ಏನಿದ್ದಾರೆ ಅವ್ರನ್ನೆಲ್ಲರೂ ಸಹ ಪಕ್ಷಕ್ಕೆ ಸೆಳೆಯಲಿಕ್ಕೆ JDSನ ಹೈಕಮಾಂಡ್ ನಾಯಕರುಗಳು ಒಂದು ಕಡೆ ಪ್ಲಾನನ್ನು ಮಾಡ್ತಾ ಇರುವಂಥದ್ದು. ಕಳೆದ ಕೆಲ ತಿಂಗಳುಗಳಿಂದ ದೆಹಲಿಗೆ ಹೋದಂಥ ಸಂದರ್ಭದಲ್ಲಿ HD ಕುಮಾರಸ್ವಾಮಿ ಅವ್ರನ್ನೂ ಸಹ ರೆಬಲ್ಸ್ ನಾಯಕರು ಪದೇ ಪದೇ ಭೇಟಿ ಆಗ್ತಾ ಇರುವಂಥದ್ದು. ಹೀಗಾಗಿ ರೆಬಲ್ಸ್ ನಾಯಕರುಗಳು JDSಗೆ ಸೇರ್ತಾರ ಅನ್ನೋ ಒಂದು ಕುತೂಹಲ ಇದೀಗ ರಾಜ್ಯ ರಾಜಕಾರಣದಲ್ಲಿ ಕೇಳಿ ಬರ್ತಾ ಇರುವಂಥದ್ದು. ಶ್ರುತಿ, ಓಕೆ ವೀರೇಶ್, ಈಗ ಬಲ್ಕ್ ಆಗಿ 20ರಿಂದ 25 ಜನ ಬಂದಿದ್ದನ್ನ ಗಮನಿಸಿದ್ವಿ. ಆಗ ಅತಿ ದೊಡ್ಡ ರಾಜಕೀಯ ಕ್ರಾಂತಿ ಆಗಿದ್ದನ್ನ ನಾವೆಲ್ಲ ಗಮನಿಸಿದ್ವಿ. ಈಗ ಅಂಥದ್ದೇ ಒಂದು ಬೆಳವಣಿಗೆ ಮುಂಬರುವ ವಿಧಾನಸಭಾ ಚುನಾವಣಾ ಹೊಸ್ತಿಲಲ್ಲಿ ಆಗಬಹುದು ಅಂತ ಅನ್ಸುತ್ತಾ? ಎಲ್ಲರೂ ಕೂಡ JDS ಸೇರುವ ಮನಸ್ಸು ಮಾಡ್ತಿದ್ದಾರಾ, ಅಥವಾ ಮರಳಿ ಗೂಡಿಗೆ ಅನ್ನೋ ರೀತಿಯಲ್ಲಿ ಕೆಲವರು ಬಂದ ದಾರಿಗೆ ಸುಂಕ ಇಲ್ಲ ಅನ್ನೋ ರೀತಿಯಲ್ಲಿ ವಾಪಸ್ ಮನೆಗೆ ಹೋಗ್ಬಿಡೋಣ ಅಂತ ಕಾಂಗ್ರೆಸ್ ಕಡೆಗೆ ವಾಲುವ ಸಾಧ್ಯತೆಗಳು ಇದೆಯಾ ಅಂತ? ಖಂಡಿತವಾಗಿಯೂ ಶ್ರುತಿ, ಯಾಕಂತಂದರೆ 2028ರ ವಿಧಾನಸಭೆ ಚುನಾವಣೆ ಮೂರು ಪಕ್ಷಗಳಿಗೂ ಸಹ ಸಾಕಷ್ಟು ನಿರ್ಣಾಯಕ ಆಗಿರುವಂಥದ್ದು. ಆ ಹಿನ್ನೆಲೆಯಲ್ಲೇ ಈಗಾಗಲೇ ಪಕ್ಷದಲ್ಲಿ ಅವರದೇ ಆದಂಥ ನಾಯಕರುಗಳು ಕೆಲವು ಸ್ಟ್ರಾಟಜಿಗಳನ್ನು ಮಾಡ್ತಾ ಇದ್ದಾರೆ. ಯಾವ್ಯಾವ ಭಾಗದಿಂದ ಯಾವ ನಾಯಕರನ್ನ ಪಕ್ಷಕ್ಕೆ ಸೆಳೆದ್ರೆ ಪಕ್ಷಕ್ಕೆ ಅನುಕೂಲ ಆಗುತ್ತೆ, ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಒಂದು ಚರ್ಚೆಗಳು ಆಗ್ತಾ ಇರುವಂಥದ್ದು. ಅದರಲ್ಲೂ ವಿಶೇಷವಾಗಿ 2028ರ ಈ ಬಾರಿಯ ವಿಧಾನಸಭೆ ಚುನಾವಣೆ ಸಾಕಷ್ಟು ರಾಜಕೀಯ ಬದಲಾವಣೆಗಳಿಗೆ ಕಾರಣ ಆಗೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ಬೋದು. ಯಾಕಂತಂದರೆ BJPಯಲ್ಲಾಗಿರ್ಬೋದು, ಕಾಂಗ್ರೆಸ್ನಲ್ಲಾಗಿರ್ಬೋದು ಮತ್ತು JDSನಲ್ಲೂ ಸಹ ಸಾಕಷ್ಟು ಬೇರೆ ಬೇರೆ ರೀತಿಯಂಥ ರಾಜಕೀಯ ತಲ್ಲಣಗಳು ಉಂಟಾಗ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲೇ ರೆಬಲ್ಸ್ ನಾಯಕರುಗಳನ್ನು JDSಗೆ ಸೆಳೆದ್ರೆ ಒಂದಿಷ್ಟು ಪಕ್ಷಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲೇ ಇದೀಗ ಚರ್ಚೆಗಳು ಆಗ್ತಾ ಇರುವಂಥದ್ದು. ಶ್ರುತಿ, ಓಕೆ ವೀರೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.